ಬಾಸು ತುಂಬ ಯೂನಿಕ್ ಆಗಿರುವಂಥ ಒಂದು ಏನಂತೀರ ನೀವು ಆಮಂತ್ರಣ ಪತ್ರನ ವಿಡಿಯೋ ಎಡಿಟಿಂಗ್ನ ತಿಳಿಸ್ಕೊಡ್ತೀನಿ. ಸಿಂಪಲ್ ಆಗಿರುತ್ತೆ ನೋಡೋದಕ್ಕೆ. ಸೊ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇದರ ಫುಲ್ ಪ್ರಾಜೆಕ್ಟ್ನ ನಾನು ಕೊಟ್ಟಿರ್ತೀನಿ, ಇಂಪೋರ್ಟ್ ಮಾಡ್ಕೊಂಡಿರಿ. ಸೊ ವಿಡಿಯೋ ವೆಡ್ಡಿಂಗ್ ವಿಡಿಯೋ ಅಂತ ಇರುತ್ತೆ, ಆ ಒಂದು ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಸೊ ಕನ್ನಡ ಫಾಂಟನ್ನು ಕೂಡ ಇಂಪೋರ್ಟ್ ಮಾಡ್ಕೊಂಡಿರಿ. ಸೊ ಸುಮಾರು ಸರಿ ಹೇಳಿದ್ದೀನಿ ಕನ್ನಡ ಫಾಂಟನ್ನು ತುಂಬಾ ಮುಖ್ಯ ಇಂಪೋರ್ಟ್ ಮಾಡ್ಕೊಳ್ಳಿ ಅಂತ. ಸೊ ಇಂಪೋರ್ಟ್ ಮಾಡ್ಕೊಂಡಾಗಿ ಆಟೋಮೆಟಿಕ್ ಆಗಿ ನಿಮಗೆ 90% ವಿಡಿಯೋ ರೆಡಿಯಾಗಿರುತ್ತೆ. ಏನು ಮಾಡಬೇಕಾಗಿಲ್ಲ, ನೀವು ಸಿಂಪಲ್ ಆಗಿ ಇಲ್ಲಿ ಗ್ರೂಪ್ ವೈಸ್ ಇರುತ್ತೆ, ಆ ಒಂದು ಗ್ರೂಪ್ ವೈಸ್ ನೀವು ಸುಮ್ಮನೆ ಕ್ಲಿಯರ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಮನೆತನ ಹೆಸರೇನು ಎಲ್ಲ ಸಿಂಪಲಾಗಿ ಕೊಟ್ಟಿರ್ತೀವಿ. ಸೊ ಇಲ್ಲಿ ಏನು ಮಾಡಬೇಕಾಗಿಲ್ಲ, ಇಲ್ಲಿ ನೋಡಿ ಫಸ್ಟಿಗೆ ಯಾವ ಮನೆತನ ಅಂತ ಇರುತ್ತೆ. ಸೊ ಇಲ್ಲಿ ನಿಮಗೆ ಆ ಒಂದು ಗ್ರೂಪ್ನ ಸೆಲೆಕ್ಟ್ ಮಾಡಿಕೊಂಡು ಎಡಿಟ್ ಗ್ರೂಪ್ಗೆ ಹೋಗಿ, ಓಕೆನಾ. ಎಡಿಟ್ ಗ್ರೂಪ್ಗೆ ಹೋಗಿ ಇಲ್ಲಿ ಇನ್ನೊಂದು ಗ್ರೂಪ್ ಇರುತ್ತೆ, ಆ ಒಂದು ಎಡಿಟ್ ಗ್ರೂಪಲ್ಲಿ ಸೊ ಇಲ್ಲಿ ಮನೆತನ ಅಂತ ಇರುತ್ತಲ್ವ, ಇಲ್ಲಿ ನೋಡಿತಾರೆ ಇದು ಆಮಂತ್ರಣ ಪತ್ರ ಅಲ್ಲ ಮನೆತನ. ಸೊ ಮನೆತನ ಅಂತ ಅಂದರೆ ಯಾವುದಾದ್ರೂ ಒಂದು ಅಡ್ರೆಸ್ರು ಅವ್ರಿಗೇನೋ ಕರೀತಾರೆ ಅಂದ್ಕೊಂಡಿರ್ತೀವಲ್ವ, ಅವರ ಒಂದು ಅಡ್ರೆಸ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಸಂಖ್ಯೆ ಆಸ್ಕಿ ಅಂತ ಒಂದು ವೆಬ್ಸೈಟ್ ಇರುತ್ತೆ. ಸೊ ಗೂಗಲಲ್ಲಿ ಹೋಗ್ಬಿಟ್ಟು ಫಸ್ಟಿಗೆ ಸಂಖ್ಯೆ ಆಸ್ಕಿ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಫಸ್ಟ್ ಯೂನಿಟ್ ಕೋಡ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡ್ಕೊಂಡು ಯೂನಿಟ್ ಕೋಡ್ನ ಸೆಲೆಕ್ಟ್ ಮಾಡಿಕೊಂಡು ಯಾರ ಮನೆತನ ಅಂತ ಇರುತ್ತೆ ಆ ಒಂದು ಮನೆತನದನ್ನು ಇಲ್ಲಿ ಬರೀಬೇಕಾಗುತ್ತೆ. ನಾನು ಸಿಂಪಲಾಗಿ ಕರ್ನಾಟಕ ಅಂತೇಳಿ ಬರ್ಕೊಂಡು ಕರ್ನಾಟಕ ಮನೆತನ ಅಂತೇಳಿ ಬರ್ಕೊಳ್ತಾ ಇದ್ದೀನಿ, ಓಕೆನಾ. ಬರ್ಕೊಂಡು ಈ ಒಂದು ಕರ್ನಾಟಕವನ್ನು ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಎಲ್ಲದಕ್ಕೂ ನೀವು ಯಾರ ನೇಮನ್ನು ಬರೀಬೇಕು ಅಂದ್ಕೊಂಡಿರ್ತಾರೆ ಇದೇ ರೀತಿ ಬರ್ಕೊಂಡು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಡನ್ ಕೊಟ್ಕೊಳ್ರಿ. ಸೊ ಇಲ್ಲಿ ನೋಡಿ ಆಟೋಮೆಟಿಕ್ಕಾಗಿ ಮನೆತನ ಹ್ಯಾಡ್ ಆಯಿತು. ಸ್ವಲ್ಪ ಸರಿ ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದಾಗ ನೋಡಿ ಕರ್ನಾಟಕ ಮನೆತನ ಆಮಂತ್ರಣ ಪತ್ರಿಕೆ ಅಂತ ಬಂತು. ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ನಿಮಗೆ ರಮೇಶ್ ಮತ್ತು ಜ್ಯೋತಿ ಅಂತ ಇದೆ. ಇದನ್ನು ಕೂಡ ಆ ಒಂದು ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡು ಎಡಿಟ್ ಗ್ರೂಪ್ಗೆ ಹೋಗಿ, ಓಕೆನಾ. ಎಡಿಟ್ ಗ್ರೂಪ್ಗೆ ಹೋಗಿ ಇನ್ನೊಂದು ಗ್ರೂಪ್ ಇರುತ್ತೆ, ಆ ಒಂದು ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡು ಎಡಿಟ್ ಗ್ರೂಪ್ಗೆ ಹೋಗಿ. ಸೊ ಇಲ್ಲಿ ನಿಮಗೆ ಎಡಿಟ್ ಆ ಒಂದು ಗ್ರೂಪ್ನ ಏನಿರುತ್ತೆ ಅದನ್ನು ನೀವು ಇಲ್ಲಿ ಯಾರ ನೇಮ್ ಇರುತ್ತೆ ಅದನ್ನು ಬರ್ಕೋಬೇಕಾಗುತ್ತೆ. ಸೊ ಉದಾಹರಣೆಗೆ ಯಾರೋ ಒಂದು ನೇಮನ್ನು ಬರ್ಕೊಳ್ಳಿ, ಸಂತೋಷ್ ಕೆಳಗಡೆ ಈ ಒಂದು 8 ಮಾರ್ಕು ಜೊತೆ ಮಧು, ಓಕೆನಾ, ಮಧು ಈ ಥರ ಬರ್ಕೊಂಡು ಈ ಒಂದು ಗ್ರೂಪ್ನ ಇದೊಂದು ಟೆಸ್ಟ್ನ ಕಾಪಿ ಮಾಡ್ಕೊಳ್ರಿ ನೀಟಾಗಿ. ಸೊ ಕಾಪಿ ಮಾಡ್ಕೊಂಡಾದ್ಮೇಲೆ ಸೀದಾ ಇಲ್ಲಿ ಬಂದು ಪೇಸ್ಟ್ ಮಾಡಿರಿ. ಸೊ ಕನ್ನಡ ಫಾಂಟನ್ನು ಇಂಪೋರ್ಟ್ ಮಾಡ್ಕೊಂಡಿದ್ರೆ ಇದು ನಿಮಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ, ಓಕೆನಾ. ಸೊ ಸಂತೋಷ್ ಗ್ರೂಪ್ ಮತ್ತು ಮಧು ಅಂತ ಸಂತೋಷ್ ಬೇಡ, ನನಗೆ ಬೇರೆ ಬರ್ಕೊಳ್ತೀನಿ, ರವಿ, ಓಕೆನಾ. ರವಿ ಮತ್ತು ಮಧು ಅಂತ ಬರ್ಕೊಂಡಿದ್ದೀನಿ. ಇದನ್ನು ಸೀದಾ ಕಾಪಿ ಮಾಡ್ಕೊಳ್ತೀನಿ. ಸೊ ಕಾಪಿ ಮಾಡ್ಕೊಂಡು ಸೀದಾ ಇಲ್ಲಿ ಬಂದು ಪೇಸ್ಟ್ ಮಾಡ್ತೀನಿ, ಓಕೆನಾ. ಸೊ ಸಿಂಪಲಾಗಿ ಪ್ರತಿಯೊಂದಕ್ಕೂ ನೀವು ಇದೇ ರೀತಿ ಈಸಿಯಾಗಿ ಕಾಪಿ ಪೇಸ್ಟ್ ಮಾಡೋದ್ರಿಂದ ನಿಮ್ಮ ವಿಡಿಯೋ ರೆಡಿ ಆಗುತ್ತೆ. ನೋಡಿ ರೆಡಿ ಆಯಿತು. ಇದನ್ನು ಬ್ಯಾಕ್ ಹೋಗ್ಬಿಡ್ತೀರಿ 2-3 ಸರಿ. ಸೊ 2-3 ಸರಿ ಬ್ಯಾಕ್ ಹೋದ್ಮೇಲೆ ಅಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ಇಲ್ಲೇನಾದರೂ ಈ ಥರ ಕಾಣಲಿಲ್ಲ ಅಂತಂದರೆ ಈ ಒಂದು ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಬೀಟ್ ಮತ್ತು ಕೆಳಗಂಟೆ ಇರುತ್ತೆ, ತೆಲಗಂಟೆ ಅದನ್ನು ಮೂವ್ ಮಾಡ್ಕೊಳ್ರಿ, ಓಕೆನಾ. ಸೊ ಅವಾಗ ಆಟೋಮೆಟಿಕ್ಕಾಗಿ ಅದು ಕಾಣಿಸುತ್ತೆ. ರವಿ ಮತ್ತು ಮಧು ಅಂತ ಬಂತು. ನೆಕ್ಸ್ಟ್ ಇಲ್ಲಿ ಫೋಟೋ ಅಂತ ಇರುತ್ತೆ, ನಾನು ಹೇಳಿದ್ನಲ್ವ ಅಲ್ಲಿ ರವಿ ಅಂತ ಇರೋದನ್ನ ಇದು ಗ್ರೂಪು ಎಡಿಟ್ ಗ್ರೂಪ್ಗೆ ಹೋಗಿ ಸೊ ಇಲ್ಲಿ ರಮೇಶನ್ನು ರಬ್ ಮಾಡಿಬಿಟ್ಟು ಸೊ ರವಿ ಅಂತಿದ್ರೆ ಸೊ ರವಿ ಅಂತ ಕೊಟ್ಕೊಳ್ರಿ. ಈಗ ನಾನು ರವಿ ಅಂತೇಳಿ ಬರ್ಕೊಳ್ತೀನಿ. ಸೊ ರವಿ ಅಂತ ಬಂತು, ಇದನ್ನು ಇಲ್ಲಿ ಕೆಳಗಡೆ ತೊಗೊಂಬರ್ತೀನಿ, ಡನ್ ಕೊಟ್ಕೊಳ್ತೀನಿ. ಸೊ ಇಲ್ಲಿ ಫೋಟೋ ಇನ್ನೊಂದು ಗ್ರೂಪ್ ಇರುತ್ತೆ, ಫೋಟೋನು ಕೂಡ ಎಡಿಟ್ ಗ್ರೂಪ್ಗೆ ಹೋಗಿ ಸೊ ಫೋಟೋನ ನೀವೇನು ಮಾಡಬೇಕಂತಂದರೆ ಡಿಲೀಟ್ ಮಾಡಿಕೊಂಡು ಸ್ಟಾರ್ಟಿಂಗ್ ಬಂದು ಪ್ಲಸ್ನ ಕೊಟ್ಕೊಂಡು ಮೀಡಿಯಾಕ್ಕೆ ಹೋಗಿ ಸೊ ಯಾರು ಫೋಟೋನ ಹಾಕ್ಬೇಕು ಅಂದ್ಕೊಂಡಿರ್ತೀರಲ್ವ ಸೊ ಅವರೊಂದು ಫೋಟೋನ ಇಲ್ಲಿ ಜಸ್ಟ್ ನೀವು ಹ್ಯಾಡ್ ಮಾಡಿ. ಸೊ ಈ ಗ್ರೂಪ್ ಎಲ್ಲಿ ಗಂಟೆ ಇರುತ್ತೆ ಅಲ್ಲಿ ಗಂಟೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಈ ಥರ ಸೊ ಇದನ್ನು ಈ ಥರ ಕೆಳಗಡೆ ತೊಗೊಂಬನ್ರಿ. ಸೊ ಕೆಳಗಡೆ ತೊಗೊಂಬಂದಲ್ಲಿ ಈ ರೀತಿ ಇರುತ್ತೆ. ನೀವು ಮೂವರ್ ಟ್ರಾನ್ಸಾಕ್ಷನಲ್ಲಿ ಇದನ್ನೆಲ್ಲ ಈ ಫೋಟೋನ ಮೂವರ್ ಟ್ರಾನ್ಸಾಕ್ಷನಲ್ಲಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ರಿ, ಝೂಮ್ ಇನ್ ಝೂಮ್ ಔಟಲ್ಲಿ, ಓಕೆನಾ. ಸೊ ಮಾಡಿಕೊಂಡು ಬ್ಯಾಕ್ ಬಂದುಬಿಡ್ರಿ. ಸೊ ಬ್ಯಾಕ್ 2-3 ಸಲ ಬ್ಯಾಕ್ ಬಂದಾಗ ನಿಮ್ಗೆ ಅದು ಆಟೋಮೆಟಿಕ್ಕಾಗಿ ಹ್ಯಾಡ್ ಆಗಿರುತ್ತೆ. ನೋಡ್ತಾ ಇರಿ ಇಲ್ಲಿ ಆಟೋಮೆಟಿಕ್ಕಾಗಿ ಕರ್ನಾಟಕ ಮನೆತನ ಮತ್ತು ರವಿ ಮತ್ತು ಮಧು ಅಂತ ಬರುತ್ತೆ. ಮತ್ತು ರವಿ ಫಸ್ಟಿಗೆ ರವಿ ಫೋಟೋ ಬರುತ್ತೆ. ಸೊ ಆಮೇಲೆ ಜ್ಯೋತಿ ಫೋಟೋ ಇದೆ ಅಲ್ವ ಇಲ್ಲಿ. ಸೊ ಆ್ಯಸ್ ಇಟ್ ಈಸ್ ಆ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡು ಎಡಿಟ್ ಗ್ರೂಪ್ಗೆ ಹೋಗಿ ಸೊ ಇಲ್ಲಿ ಗ್ರೂಪ್ ಅಂತ ಇರುತ್ತಲ್ವ ಹೆಣ್ಮಕ್ಳ ಹೆಸರು ಬರೀಬೇಕಾಗುತ್ತೆ, ಜ್ಯೋತಿ ಅಂತಿರೋದನ್ನು ಸೊ ಇಲ್ಲಿ ಡಿಲೀಟ್ ಮಾಡ್ಕೊಳ್ರಿ. ಸೊ ಡಿಲೀಟ್ ಮಾಡಿಕೊಂಡು ಸೊ ಅಲ್ಲಿ ನಾನು ಕಾಪಿ ಮಾಡ್ಕೊಂಡಿರೋದನ್ನು ಜಸ್ಟ್ ಪೇಸ್ಟ್ ಮಾಡ್ತೀನಿ. ಸೊ ಈಗ ರವಿನ ಡಿಲೀಟ್ ಮಾಡಿಕೊಂಡು ಮಧುನ ಮಾತ್ರ ಇಟ್ಕೊಳ್ತೀನಿ, ಡನ್ ಕೊಟ್ಕೊಳ್ತೀನಿ. ಇನ್ನೊಂದು ಕೆಳಗಡೆ ಗ್ರೂಪ್ ಇರುತ್ತೆ, ಆ ಒಂದು ಗ್ರೂಪ್ನ ಕೂಡ ಎಡಿಟ್ ಗ್ರೂಪ್ಗೆ ಹೋಗಿ ಈ ಒಂದು ಫೋಟೋನ ಡಿಲೀಟ್ ಮಾಡಿಕೊಂಡು ಸೊ ಹುಡುಗಿ ಫೋಟೋ ಏನಿರುತ್ತೆ ಆ ಒಂದು ಹುಡುಗಿ ಫೋಟೋನ ಆ್ಯಡ್ ಮಾಡಿಕೊಂಡು ಈ ಗ್ರೂಪ್ ಎಲ್ಗಂಟೆ ಇರುತ್ತೆ ಫೋಟೋ ಅಲ್ಗಂಟ ಅದನ್ನು ತೊಗೊಂಡೋಗಿ ಆ ಒಂದು ಹುಡುಗಿ ಫೋಟೋನ ಕೆಳಗಡೆ ತೊಗೊಂಬನ್ನಿ ಟೆಂಪ್ಲೇಟ್ ಕೆಳಗಡೆ. ಸೊ 3 ಟ್ರಾನ್ಸಾಕ್ಷನಲ್ಲಿ ನಿಮ್ಗೆ ಎಷ್ಟು ಸೈಜ್ ಅವರು ಕ್ಲಿಯರಾಗಿ ಕಾಣಿಸ್ಬೇಕಲ್ವ ಸೊ ಅಷ್ಟು ಸೈಜನ್ನ ನೀವು ಈ ಥರ ನೀವು ಝೂಮ್ ಇನ್ ಝೂಮ್ ಔಟ್ ಮಾಡ್ಕೊಳ್ರಿ ನೀಟಾಗಿ. ಸೊ ಮಾಡಿಕೊಂಡು 2-3 ಸಲ ಬ್ಯಾಕ್ ಬಂದುಬಿಡಿ. ಸೊ ಬ್ಯಾಕ್ ಬಂದಾಗ ಆಟೋಮೆಟಿಕ್ಕಾಗಿ ಆ ಒಂದು ಗ್ರೂಪ್ ಕೂಡ ಅದು ಆಟೋಮೆಟಿಕ್ಕಾಗಿ ಸೇರಿಕೊಂಡಿರುತ್ತೆ. ನೋಡ್ಕೊಳ್ಳಿ, ರವಿ ಬಂತು, ಗ್ರೂಪ್ ಬಂತು. ನೆಕ್ಸ್ಟು ಈಗ ಮದುವೆ ಮುಹೂರ್ತ ನಿಮಗೆ ಟೈಮಿಂಗ್ ಹೇಳಿದ್ನಲ್ವ, ಟೈಮಿಂಗ್ ಇರುತ್ತೆ. ಎಡಿಟ್ ಗ್ರೂಪ್ಗೆ ಹೋಗಿ ಎಡಿಟ್ ಗ್ರೂಪಲ್ಲಿ ಸೊ ಈ ಥರ ಟೈಮಿಂಗ್ ಇರುತ್ತೆ. ಈಗ ಶುಭ ಶುಕ್ರವಾರ ಅಂತ ಇದೆಯಲ್ಲ ಆ ಒಂದು ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡು ಎಡಿಟ್ ಗ್ರೂಪ್ಗೆ ಹೋಗಿ ಇದನ್ನು ಫುಲ್ಲು ಸೊ ಡಿಲೀಟ್ ಮಾಡ್ಕೊಳ್ರಿ. ನಿಮ್ಗೆ ಯಾವ ಟೈಮಿಂಗ್ ಇರುತ್ತೆ ಆ ಒಂದು ಟೈಮ್ನ ಇಲ್ಲಿ ಏನು ಮಾಡಿರಿ ಟೈಪ್ ಮಾಡ್ಕೊಳ್ರಿ, ಇಲ್ಲಾಂದರೆ ಮೈಕಲ್ಲೇ ಕೊಟ್ಕೊಳ್ರಿ, ಓಕೆನಾ. ಸೊ ಈಗ ನಾನು ಮೈಕಲ್ಲಿ ಹೇಳ್ಬಿಡ್ತೀನಿ.
ಸೊ ಲಾಸ್ಟ್ ಗ್ರೂಪ್ ಇರುತ್ತೆ ನಿಮಗೆ, ಈ ಒಂದು ಗ್ರೂಪನ್ನು ಕೂಡ ಎಡಿಟ್ ಗ್ರೂಪ್ಗೆ ಹೋಗಿ ಸೊ ಫೋಟೋನು ಕೂಡ ಆರಾಮಾಗಿ ಇದನ್ನು ಡಿಲೀಟ್ ಮಾಡಿಕೊಂಡು ಸೊ ಇಲ್ಲಿ ಮೋರ್ ಟ್ರಾನ್ಸಾಕ್ಷನಲ್ಲಿ ಸೊ ಆಟೋಮೆಟಿಕ್ಕಾಗಿ ಅವರ ಒಂದು ಕಪಲ್ ಫೋಟೋನ ಈಸಿಯಾಗಿ ಇಲ್ಲಿ ನೀವು ಹಾಕೋಬೋದು. ಓಕೆನಾ, ಇಲ್ಲಿ 1 ಸೆಕೆಂಡ್ ತೋರಿಸ್ತೀನಿ. ಈಗ ಒಂದು ಫೋಟೋನ ಹಾಕಿ ಇದನ್ನು ಕೂಡ ಲಾಸ್ಟಿಗೆ ತೊಗೊಂಡೋಗಿ ಓಕೆನಾ, ತೊಗೊಂಡೋಗಿ ಆಟೋಮೆಟಿಕ್ಕಾಗಿ ಗ್ರೂಪ್ನ ಕೆಳಗಡೆ ತೊಗೊಂಡ್ಬಿಟ್ರೆ ಆಟೋಮೆಟಿಕ್ಕಾಗಿ ಅದು ಆ್ಯಡ್ ಆಗಿರುತ್ತೆ. ಸೊ ಬ್ಯಾಕ್ ಹೋಗ್ಬಿಡಿ. ಸೊ ಬ್ಯಾಕ್ ಹೋದ್ಮೇಲೆ ಸೊ ಇಲ್ಲಿ ಎಕ್ಸ್ಪೋರ್ಟ್ ಅನ್ನೋ ಆಪ್ಷನ್ ಇರುತ್ತೆ, ಎಕ್ಸ್ಪೋರ್ಟ್ ಕೊಟ್ಟು ಆಟೋಮೆಟಿಕ್ಕಾಗಿ ಸೇವ್ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್, ಐ ಆಮ್ ರವಿ.